ಗನ್ ಗಣಪತಿ ನಮಃ. ಕನ್ನಡ ಲೈಫ್ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ಸುಮಾದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈ ಒಂದು 2024ರಲ್ಲಿ ಈ ಒಂದು ಶನಿ ಗ್ರಹದ ಪ್ರಭಾವದಿಂದಾಗಿ ನಮ್ಮ ದ್ವಾದಶ ರಾಶಿ ಫಲಗಳ ಮೇಲೆ ಯಾವ ರೀತಿಯಂತ ಫಲ ಉಂಟಾಗ್ತಿದೆ ಎಂಬುದನ್ನು ತಿಳಿಸ್ತೇನೆ. ವೀಕ್ಷಕರೇ, ಇದು ಶನಿ ಗ್ರಹ ಅಂದ ಕೂಡಲೇ ಎಲ್ಲರೂ ಸಹ ಏನಪ್ಪಾ ಶನಿ ಕಾಟ, ಶನಿ ಗ್ರಹ ಅಂತ ಹೇಳ್ತಾ ಇದಾರೆ ಅನ್ನುವಂಥದ್ದು ಅನ್ಕೊಂತೀರ. ಆದ್ರೆ ಖಂಡಿತ ಈ ಒಂದು ಶನಿ ಗ್ರಹ ಅನ್ನೋದು ನಮಗೆ ಅದನ್ನು ತುಂಬಾ ಒಳ್ಳೆ ಫಲ ಕೂಡ ನೀಡಲಿದೆ ಎಂಬುದನ್ನ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ವೀಕ್ಷಕರೇ, ಈ ಒಂದು ವೈದಿಕ ಶಾಸ್ತ್ರದ ಪ್ರಕಾರ ನಮಗೆ ಶನಿ ಗ್ರಹ ಅತ್ಯಂತ ಮಹತ್ವಪೂರ್ಣವಾದಂತಹ ಕೆಲವೊಂದು ಪ್ರಭಾವನ ನಮಗೆ ಈ ಒಂದು 2024 ನಮಗೆ ತೋರಲಿದೆ ಅಂತ ಹೇಳ್ಬಹುದಾಗಿದೆ. ಇನ್ನು ಶನಿ ದೇವನನ್ನ ನಾವು ಒಂದು ನ್ಯಾಯವಾದಂತಹ ಒಂದು ಗ್ರಹ ಅಂತ ಕೂಡ ನಾವು ಹೇಳ್ಬೋದು. ಯಾಕಂದ್ರೆ ಯಾರ ತಪ್ಪು ಯಾರಿಗೆ ಕಣ್ಣಿಗೆ ಕಾಣುತ್ತೆ, ಕೆಲವರಿಗೆ ಕಾಣೋದಿಲ್ಲ. ಎಂತಹದೇ ತಪ್ಪಿದ್ರು ಕೂಡ ಶನಿ ಭಗವಂತ ಮಾತ್ರ ಬಿಡೋದಿಲ್ಲ. ಯಾರು ಹೇಗೆ ಇರ್ಲಿ, ಎಂತವರೇ ಇರ್ಲಿ, ಅದಕ್ಕೆ ತಕ್ಕ ಹಾಗೆ ಅವರಿಗೆ ಶಿಕ್ಷಣ ಕೊಡ್ತಾ ಹೋಗ್ತಾರೆ. ನ್ಯಾಯಾಲಯದಲ್ಲಿ ಯಾವ ರೀತಿ ನಮಗೆ ಸಿಗ್ತದೆ ನ್ಯಾಯ, ಅದೇ ರೀತಿಯಾಗಿ ಜೀವನದಲ್ಲಿ ಕೂಡ ನಮಗೆ ಪಾಠವನ್ನು ಕಲಿಸುವಂತಹ ಒಂದು ಗ್ರಹ ಅಂತಂದ್ರೆ ಇದು ಶನಿ ಗ್ರಹ ಅನ್ನೋದು ತಪ್ಪಿಲ್ಲ. ಹಾಗಾಗಿ ಈ ಒಂದು ಶನಿ ಗ್ರಹ ಅತ್ಯಂತ ಮಹತ್ವವಾದಂತಹ ನಮಗೆ ಫಲವನ್ನ ಈ ಒಂದು 2024ರಲ್ಲಿ ನಮ್ಮ ಪ್ರತಿಯೊಂದು ರಾಶಿಗಳ ಮೇಲೂ ಪ್ರಭಾವ ಕೂಡ ಉಂಟಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ದ್ವಾದಶ ರಾಶಿ ಫಲಗಳಲ್ಲಿ ಒಂದು ವೃಷಭ ರಾಶಿ ಅದರ ಮೇಲೆ ಯಾವ ರೀತಿಯಾಗಿದೆ ಎಂಬುದನ್ನು ನೋಡೋಣ. 2024ರ ವರ್ಷವು ಉತ್ತಮವಾಗುತ್ತದೆ. ಇವರಿಗೆ ಅನೇಕ ರೀತಿಯಲ್ಲಿ ಹೊಸ ಅವಕಾಶಗಳನ್ನು ಕೂಡ ಒದಗಿ ಬರಲಿದೆ. ಇನ್ನು ಈ ರಾಶಿಯಲ್ಲಿರುವಂತಹವರಿಗೆ ಉದ್ಯೋಗಿಗಳು ಮತ್ತು ಉದ್ಯಮಿಗಳು ಅವರಿಗೆ ಅಪಾರವಾದಂತಹ ಯಶಸ್ಸಿನೊಂದಿಗೆ ಆರ್ಥಿಕ ಪ್ರಯೋಜನವನ್ನು ಕೂಡ ಅವರು ಪಡೆಯಬಹುದಾಗಿದೆ. ಇನ್ನು ವೃತ್ತಿ ಕ್ಷೇತ್ರದ ಬಗ್ಗೆ ಹೇಳುವುದಾದರೆ ಈ ರಾಶಿಯವರು ಮಾಡುವಂತಹ ಕೆಲಸವನ್ನು ಪ್ರಶಂಸಿಸಬಹುದು, ತುಂಬಾ ಪ್ರೌಡ್ ಫೀಲ್ ಮಾಡ್ಕೋಬಹುದು ಅವರು ಅಂತ ಹೇಳ್ಬಹುದು. ಹಾಗೆ ನಿಮ್ಮ ಒಂದು ಹಿರಿಯ ಅಧಿಕಾರಿಗಳನ್ನು ಕೂಡ ನೀವು ಸಂತೋಷಗೊಳಿಸ್ತೀರಾ. ಅಂದ್ರೆ ನಿಮ್ಮ ಕೈಯಿಂದ ಅಂತಹ ಒಳ್ಳೆಯ ಕೆಲಸ ಕಾರ್ಯಗಳು ನಡೆಯಲಿದೆ ಅಂತ ಹೇಳಿ ನಿಮ್ಗೆ ಸೂಚನೆ ತೋರ್ತಾ ಇದೆ. ಇವೆಲ್ಲವೂ ಸಹ ಈ ಒಂದು ಶನಿ ಗ್ರಹದ ಪ್ರಭಾವದಿಂದಾಗಿ, ಈ ರಾಶಿಗೆ ಶನಿ ಗ್ರಹದ ಪ್ರಭಾವದಿಂದಾಗಿ ಈ ರೀತಿ ನಿಮಗೆ ಒಳ್ಳೆಯದಂತಹ ಒಂದು ಫಲ ಉಂಟಾಗಲಿದೆ ಅಂತ ಹೇಳಿ ತಿಳಿಸ್ತಾ ಇದೆ. ಹಾಗೆ ಹಿರಿಯ ಅಧಿಕಾರಿಗಳಿಂದ ಸಂತೋಷ ಕೂಡ ಗಳಿಸ್ತೀರಾ. ಅವರು ನಿಮಗೆ ಒಂದು ದೊಡ್ಡ ಜವಾಬ್ದಾರಿ ಕೂಡ ಅವರು ನಿಮಗೆ ನೀಡ್ತಾರೆ. ಇನ್ನು ಈ ರಾಶಿಯವರು ಹಣ ಉಳಿಸುವಲ್ಲಿ ಯಶಸ್ವಿಯಾಗುತ್ತಾರೆ ಅಂತ ಕೂಡ ತಿಳಿಸಲಾಗಿದೆ. ಇನ್ನು ಶನಿ ಗ್ರಹವು ಹಿಮ್ಮುಖನಾಗಿದ್ದರೂ ಸಹ ಸಾಕಷ್ಟು ಪ್ರಯೋಜನಗಳನ್ನು ಕೂಡ ಪಡೆಯಬಹುದು. ಇದರೊಂದಿಗೆ ಶನಿ ಅಸ್ತಮ ಸ್ಥಿತಿಯಲ್ಲಿದ್ದಾಗ ತಮ್ಮ ಒಂದು ವೃತ್ತಿ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಕಾಣಿಸಿಕೊಂಡ್ರೂ ಸಹ ಶನಿ ಉದಯಿಸಿದ ತಕ್ಷಣವೇ ಅವರು ಅದರಿಂದ ಪರಿಹಾರಗೊಳ್ತಾರೆ ಮತ್ತು ಉತ್ತಮವಾದಂತಹ ಅವಕಾಶಗಳನ್ನು ಪಡೆಯುತ್ತಾರೆ ಅಂತ ಹೇಳಿ ಹೇಳಬಹುದಾಗಿದೆ. ಈ ರೀತಿಯಾಗಿದೆ ಶನಿ ಗ್ರಹದ ಒಂದು ಪ್ರಭಾವ ಅಂತ ಹೇಳಿ ತಿಳಿಸಲಾಗಿದೆ. ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.